ಪರೀಕ್ಷೆ ಬರೆಯಲು ಹೊರಟಿದ್ದ 4 ವಿದ್ಯಾರ್ಥಿನಿಯ ಮೇಲೆ ಕೆಮಿಕಲ್ ಮಿಶ್ರಿತ ಬಣ್ಣ ಎರಚಿದ ಕಿಡಿಗೇಡಿಗಳು. ನಿನ್ನೆ ದೇಶಾದ್ಯಂತ ಹೋಳಿ ಹಬ್ಬ ಹಿನ್ನೆಲೆ ಹೋಳಿ ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾತಾಗಿತ್ತು. ಮೊಟ್ಟೆ, ಸಗಣಿ ಹಾಗೂ ಕೆಮಿಕಲ್ ಮಿಶ್ರಿತ ಬಣ್ಣ ಎರಚಿದ ಕಿಡಿಗೇಡಿಗಳು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸುವರ್ಣಗಿರಿ ತಾಂಡಿಯಲ್ಲಿ ಈ ದುರ್ಘಟನೆ ನಡೆದಿದ್ದು. 8, 9ನೇ ತರಗತಿಯ ಪರೀಕ್ಷೆ ಬರೆಯಲು ಹೊರಟಿದ್ದ ವಿದ್ಯಾರ್ಥಿನಿಯರು. ಸಾರಿಗೆ ಬಸ್ನಲ್ಲಿ ಹೊರಟಿದ್ದ ವಿದ್ಯಾರ್ಥಿನಿಯರಿಗೆ ಕಿಡಿಗೇಡಿಗಳಿಂದ ಬಣ್ಣ ಎರಚುವ ಮೂಲಕ ತೀವ್ರ ಉಸಿರಾಟದ ತೊಂದರೆ. 4 ವಿದ್ಯಾರ್ಥಿನಿಯರನ್ನ ಬಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗಣಿತ ಹಾಗೂ ವಿಜ್ಞಾನ ಪರೀಕ್ಷೆ ಬರೆಯಲು ಹೊರಟಿದ್ದ ವಿದ್ಯಾರ್ಥಿನಿಯರು ಬಸ್ನಲ್ಲಿ ಹೊರಟಿದ್ದ ವೇಳೆ ಕೆಮಿಕಲ್ ಬಣ್ಣ, ಮೊಟ್ಟೆ, ಗೊಬ್ಬರ ಮಿಶ್ರಿತ ಬಣ್ಣ ಎರಚಿದ ಕಾರಣ ಕಂಡಕ್ಟರ್ ಹಾಗೂ ಡ್ರೈವರ್ ಈ ರೀತಿ ಮಾಡಬಾರದೆಂದು ಹೇಳಿದರೂ ಡ್ರೈವರ್ ಹಾಗೂ ಕಂಡಕ್ಟರ್ಗೆ ಹೊಡೆಯಲು ಮುಂದಾಗ್ತಾರೆ. ಬಸ್ಸಿನ ಕಿಟಕಿ ಕ್ಲೋಸ್ ಮಾಡಿರುವ ಕಾರಣ ದುರ್ವಾಸನೆಯಿಂದ ತೊಂದರೆಯಾಗಿದೆ. ಕಿಡಿಗೇಡಿಗಳನ್ನು ಬಂಧಿಸಬೇಕು, ಅವರಿಗೆ ಶಿಕ್ಷೆಯಾಗಬೇಕು ಎಂದು ವಿದ್ಯಾರ್ಥಿನಿಯರ ಪೋಷಕರು ಒತ್ತಾಯಿಸುತ್ತಿದ್ದಾರೆ. ಏನಾಗಂಗಿಲ್ಲಮ್ಮ, ಆರಾಮಿಲ್ಲ. 4 ದಿವಸ ಬರ್ತಾರೆ ಸರ್. ಇವತ್ತು ಹಿಂಗೆ ಹಾಕ್ಕೊಂಡು 5 ದಿವಸ ಸರ್ ಎಕ್ಸಾಮ್ ಬರೋದು. ಇವತ್ತು ಎಕ್ಸಾಮ್ ಸರ್, ಅವ್ರದ್ದು ಗಣಿತ ಸಮಾಜ ಎಕ್ಸಾಮ್ ಆಯ್ತು ಸರ್. ಇವ್ರು ಏನು ಮಾಡ್ಯಾರ ಸರ್, ಬಂದು ಬಸ್ ಸ್ಟ್ಯಾಂಡಿಗೆ ಕೂತಾರ ನೋಡ್ರಿ ಸರ್. ಇವರು ಹುಡುಗರು ಇವತ್ತು ಬಂದು ಅವರೆಲ್ಲ ಗೊಬ್ಬರ ತತ್ತಿ ಮತ್ತು ಏನೇನು ಕೂಡಿಸಿ ಸರ್ ತಂದು ಬಸ್ ಒಳಗೆ ಕಂಡಕ್ಟರ್ ಡ್ರೈವರ್ ಅಂದ್ರೆ ಗೌರ್ಮೆಂಟ್ ಬಸ್ ಬಾಯ್ದ ಮತ್ತು ಎಕ್ಸಾಮ್ ಐತಂತ ಪಾಪ ಹೆಣ್ಣು ಹುಡುಗರು ಅವರು ಹಂಗೆ ಮಾಡಕ್ಕೆ ಹೋಗ್ಬಾರ್ದು, ಅಷ್ಟು ತ್ರಾಸು ಕೊಡ್ಬಾರ್ದು ಅಂದ್ಬಿಡ್ಲೇನ ಕಂಡಕ್ಟರ್ ಡ್ರೈವರಿಗೆ ಹೊಡ್ಯಕ್ಕೆ ಹೋಗಾರಂತ ಸರ್. ಇವರು ಹೊಡ್ಯಕ್ಕೆ ಹೋಗ್ಬಿಡ್ಲೇನ ಇವ್ರು ಏನು ಮಾಡ್ಯಾರ ಸರ್, ಸುಮ್ಮನೆ ಆಗಿ ಮತ್ತು ಉಮೇದಲ್ಲಕ್ಕೆ ಇವ್ರು ಹುಷಾರಾಕಾರಂತು ಸರ್. ಹಂಗೆ ಉಗ್ಯಾರಲ್ರಿ ಅವ್ರು. ಇವ್ರಿಗೆ ವಾಸನೆ ಮತ್ತು ಗೊಬ್ಬರದ್ದು ಮತ್ತು ಇನ್ನೊಂದು ಮತ್ತು ಅವು ಇದು ಸರ್ ತತ್ತಿ ಅವೆಲ್ಲ ಮಿಕ್ಸ್ ಮಾಡಿ ಇವ್ರು ಬಸ್ ಒಳಗೆ ಹತ್ತಿ ಸರ್ ಇವ್ರಿಗೆ ಇದು ಮಾಡ್ಯಾರ ಸರ್. ಯಪ್ಪ ಬೇಡ ಅಂದ್ಬಿಡ್ಲೇನ ಬಾಯಾಗೇನೋ ವಾಸನೆ ಮತ್ತು ಇವು ಸ್ವಲ್ಪ ಕುಡಿದು ಬಿಟ್ಟಾರಂತ ಸರ್. ಯಪ್ಪ ಬೇಡ ಬಾಯಿ ತೆಗಿತಾರಲ್ರಿ, ಅದ್ರೊಳಗೆ ಬಾಟ್ಲಿ ಒಳಗೆ ಒಂದು ಹೋಲ್ ಮಾಡಿ ಹಂಗೆ ತುರ್ದು ಬಿಟ್ಟು ಅಂತಾರೆ ಸರ್ ಬಾಯಾಗ. ಅದು ಮತ್ತು ಕಂಡಕ್ಟರ್ ಡ್ರೈವರಿಗೆ ಹೊಡ್ಯಕ್ಕೆ ಹೋಗಿದ್ರಂತ ಸರ್. ಅದಕ್ಕೆ ಸರ್ ಅವ್ರು ಏನು ಮಾಡ್ಯಾರ, ಶಿಗ್ಲಿ ಮಟ್ಟ ಬಂದಾರ ಸರ್ ಅವ್ರು ಕಂಡಕ್ಟರ್ ಡ್ರೈವರ್. ಪಾಪ ಅವ್ರೇನು ಮಾಡ್ಯಾರಿ, ಭಾಳ ವಾಂತಿ ಮಾಡಬಿಟ್ಟಾರ ಸರ್. ಇವರು ತ್ರಾಸ ಆದ್ಬಿಟ್ಲೇನ ಒಂದು ಸೋಡಾ ಮತ್ತು ಎಲ್ಲರಿಗೂ ಒಂದೊಂದು ನಿಂಬೆ ಹಣ್ಣು ಅಲ್ಲೇ ಹೋದ ಮತ್ತು ಅಲ್ಲಿ ತಿನ್ಸಕ್ಕೆ ಕೊಟ್ಟಾರ ಸರ್. ಅಂದ್ರಲ್ಲಿಂತ್ರ ಮತ್ತು ಲಕ್ಷ್ಮೇಶ್ವರ ಹೋದಾರ ಸರ್. ಉಮ್ಮೈದ್ಯಲ್ಲಕ್ಕೆ ಹೋಗಿ ಇಳಿಸ್ಬಿಟ್ಟಾರ ಸರ್. ಇನ್ನು ಪ್ರಯತ್ನ ಅಲ್ಲಿ ನಡಬಿಟ್ಟೈತೆ ಸರ್. ಬಾಗ್ಲ ಹಂಗೆ ಅವ್ರ ಗೇಟ್ ಬಾಗ್ಲಾಗ ಹೋಗ್ಯಾರ ಸರ್. ಒಬ್ಬೊಬ್ಬರು ವಾಂತಿ ಮಾಡಿ ಬೀಳೋದು ಮಾಡಬೇಕು ಸರ್. ಒಟ್ಟು ಒಂದು 5-6 ಹೆಣ್ಣು ಹುಡುಗರು ಸರ್ ಇವರು. ಅದ್ರೊಳಗೆ 5 ಮಂದಿಗೆ ಭಾಳ ಸೀರಿಯಸ್ ಸರ್. ಮತ್ತು ಇನ್ನೂ ಒಂದು 3 ಜನಕ್ಕೆ ಅಷ್ಟೇನು ಇದಾಗಿಲ್ಲ ಸರ್. ಅಷ್ಟರೊಳಗೆ ಬಸ್ನಾಗ ಕುಂದಿರ್ತಾರೆ ಯಜಮಾನ ಅವ್ರು ಇವರು ಎಲ್ಲ ಬೇದ ಇಳಿಸ್ಬಿಡ್ಲೇನ ಮತ್ತು ಇಳ್ತಾರೆ ಸರ್ ಅವರು. ಹಾಗಾಗಿ ಸರ್ ಒಟ್ಟು ಒಂದು 10, 12, 15 ಜನ ಸರ್ ಅವ್ರು ಹುಡುಗರು. ಅವ್ರು ಈ ಎಲ್ಲ ಕೆಲಸ ಮಾಡ್ಯಾರ ಸರ್. ನಮ್ಮೂರಿನಲ್ಲಿ ಕಾಮಣ್ಣ ಆ್ಯಕ್ಚುಲಿ ಇಲ್ಲರಿ ಸರ್. ನಾವು ತೆಗೆದು ಬಿಟ್ಟಿವಿ, ಯಾಕಂದ್ರೆ ಭಾಳ ದಿವಸ ಆಯ್ತು ಸರ್. ಇದು ಬೇಡ ಯಾಕಂದ್ರೆ ಇದರಲ್ಲಿ ಜಗಳ ಆಕೈತಿ, ಇದಕ್ಕೈತೆ ಅಂತ ಬೇಡ ಅಂತ ನಾವು ತೆಗೆದು ಬಿಟ್ಟಿವಿ ಸರ್. ಇವತ್ತು ಅವರ ಹುಣ್ಣಿಮೆ ಸರ್. ಆ್ಯಕ್ಚುಲಿ ಕಾಮಣ್ಣ ಸುಡೋದು ಸರ್. ಇವತ್ತು ನಾವು ಆ್ಯಕ್ಚುಲಿ ಬಣ್ಣ ಇಟ್ಟಿದ್ರು ಸೋಮವಾರ ಐತೆ ಸರ್ ನಮ್ಗೆ. ಇವತ್ತು ಇವ್ರು ಏನಿಲ್ಲ ಸರ್, ಕುಡಿದ ನಿಷೇಧಾಗ ಮತ್ತು ಇದು ಹಂಗೆ ಇದು ಮಾಡೋದು ಅಂತ ಸರ್. ನಮ್ಮೂರು ಹುಡುಗರು ಸರ್. ಆ್ಯಕ್ಚುಲಿ ಹೇಳಕ್ಕೆ ಹೋಗಿದ್ದು ಸರ್, ಅಲ್ಲಿ ಒಂದು ಡಾಬಾ ಇತ್ತು ಸರ್. ಅಲ್ಲಿ ಆ ಡಾಬಾ ಹತ್ರಕ್ಕೆ ಹೋಗಿ ನಾನು ಅಂದೆ ಸರ್, ನೀವು ಗಾಡಿ ತರ್ಬೋದು ಮತ್ತು ಕಾರ್ ತರ್ಬೋದಿತ್ತು ಸರ್. ಇವೆಲ್ಲ ಸೆಟ್ರ್ ಸರ್ ಲಕ್ಷ್ಮೇಶ್ವರ ಉಮಾಯಿದ್ದಲ್ಲಿ ಹೆಡ್ ಮಾಸ್ತರ್ ಅವರೆಲ್ಲ ಫೋನ್ ಹಚ್ಚಿದ್ದು ಸರ್. ಫೋನ್ ಹಚ್ಬಿಟ್ಲೆ ಬಂದು ಸರ್. ನಾನು 2 ಸಿಬ್ಬಂದಿ ಪೊಲೀಸರು ಬಂದಿದ್ರು ಸರ್. ಅವರು ಆಲ್ರೆಡಿ ಅದಕ್ಕೆ ಎಲ್ಲಿ ಹೊಂಟಿಪ್ಪ ಅಂದ್ರೆ ಸರ್ ಹಂಗೆ ಉಮಾಯಿದ್ದಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಎಮ್ಯುಲೇಷನ್ ಬಂದೈತೆ ಸರ್. ನನ್ನ ಸಲುವಾಗಿ ನಿಂತೈತಿ, ನಾನು ಅರ್ಜೆಂಟ್ ಹೋಗ್ತೀನಿ ಸರ್. ಇವರೆಲ್ಲ ನನಗೆ ಹೊಡ್ಯಕ್ಕೆ ಬರೋಗುತ್ತಾರೆ ಸರ್. ಹಂಗಾಗೈತಂತರು ಬಂದ್ ಮಾಡಿಬಿಡ್ರಿ, ಬೇಡ ಹಂಗೆ ಯಾವ ಹುಡುಗಿ ಯಾವ ಮುಸಲಿಗೆ ಯಾವ ಸುಳೆ ಮಗ